ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂತ, ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹೀಗೆ ನನಗೆ ಸದಾ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ, ನಾನು ಸದಾ ಚಿರಋಣಿ ಅಂತ ಹೇಳ್ತಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ನಾನು ಯಾವ ಥರ ರೆಡಿ ಆಗಬೇಕು ಅನ್ನೋದನ್ನ ಇಲ್ಲಿ ಟ್ರಯಲ್ ನೋಡಿದೆ. ಹೇಗಿದೆ ಅಂತ ಹೇಳಿ ನೋಡೋಣ ಎಲ್ಲರೂ. ನಾನು ಚಿಕ್ಕದಂತ ರೆಡಿ ಆದೆ, ಕಲರ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಸ್ಟಿಕ್ಕರ್ ಮರ್ತೋಗ್ಬಿಟ್ಟಿದ್ದೀನಿ, ಸ್ಟಿಕ್ಕರ್ ಹಚ್ಕೊಂಡು ಬರ್ತೀನಿ. ಹಚ್ಕೊಂಡು ಬಂದಿದ್ದಾಯಿತು, ರೆಡಿ ಆದೆ. ಹೇಗೆ ರೆಡಿ ಆಗಿದ್ದೀನಿ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಹಾಗೆ ನಾನೀಗ ಬ್ಯಾಂಗಲ್ ಹಾಕಿಲ್ಲ, ನಾನೀಗ ಬ್ಯಾಂಗಲ್ ಹಾಕ್ಕೊತೀನಿ. ಒಂದೊಂದು ಡಜನ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಸಾಫಿ ಅನ್ನಿಸ್ತು. ಈಗ ಚಿಕ್ಕ ಸೈಜ್ ಇದೆ ಅಂದ್ಕೊತೀನಿ. ಗ್ರೀನು ಚಿಕ್ಕ ಸೈಜ್ ಕೊಟ್ಬಿಟ್ಟಿದ್ದಾರೆ. ರೈಟ್, ಹೆಲ್ತ್ ಇಶ್ಯೂಸ್ ಆಗಿ ಸ್ಕೂಲ್ ಬಿಟ್ಟೆ. ಸ್ಕೂಲ್ ಇದ್ದರೆ ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ನೆಕ್ಸ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ರೆಡಿ ಆಗ್ತಿದ್ದೀನಿ ಅಂತ. ಏನಕ್ಕೆ ರೆಡಿ ಆಗ್ತಿದ್ದೀನಿ ಅಂತಂದರೆ, ಸ್ವಾತಂತ್ರ್ಯ ಬಂದ ಘಳಿಗೆ ಇದು, ಸ್ವಾತಂತ್ರ್ಯೋತ್ಸವದ ಘಳಿಗೆ ಇದು ಅಲ್ವಾ. ಹಾಗಾಗಿ ಎಲ್ಲರೂ ಸಂಭ್ರಮಿಸೋಣ, ಆಚರಿಸೋಣ ಅಂತ ಹೇಳ್ತಾ ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಲೈಕ್ ಆಗಿದರೆ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೆ ಶೇರ್ ಮಾಡಿ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮನೆ ಹಬ್ಬ ಅನ್ನೋ ಥರ ಆಚರಣೆ ಮಾಡಬೇಕು. ನಾವು ಭಾರತದವರು ಭಾರತೀಯರಾಗಿ ಮನೆ ಹಬ್ಬ ಅನ್ನೋ ಥರ ಆಚರಣೆ ಮಾಡಬೇಕು. ಇಲ್ಲಿ ಹಳೆ ಕಾಲದ ಜೀವನ ನಾವು ನೆನೆಸ್ಕೊಂಡ್ರೆ, ಹಬ್ಬ ನಾವಂತೂ ಆ ಕಾಲದಲ್ಲಿ ಜೀವನ ನಡೆಸ್ತಾನೆ ಇರಲಿಲ್ಲ. ಅಂಥದ್ರಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟೋಗಿದ್ದಾರೆ. ಹಾಗಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ನಮನ ಇವತ್ತು ಸಲ್ಲಿಸಲೇಬೇಕಾಗುತ್ತೆ. ಹಾಗಾಗಿ ಇವತ್ತಿನ ವಿಷಯ ನಾನು ಇಷ್ಟ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಎಲ್ಲರೂ ಹೇಳಿ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ.